ಹಾಯ್ ನಮಸ್ಕಾರ. ನಾನಂದನ್, ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮ ಇಷ್ಟ. ಸ್ನೇಹಿತರೆ, ಲಾಸ್ಟ್ ವಿಡಿಯೋಸಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗುತ್ತಾ ಇರೋ ನಮ್ಮ ಅಭಿಮನ್ಯು, ಮಹೇಂದ್ರ, ಧನಂಜಯ ಹಾಗೆ ಪ್ರಶಾಂತನ ಬಗ್ಗೆ ವಿಡಿಯೋ ಮಾಡಿದ್ದೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಮತ್ತೊಬ್ಬನ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇವನ ಬಗ್ಗೆ ಹೇಳಬೇಕು ಅಂತಂದರೆ, ಒಂದು ಚಿಕ್ಕ ಮಗುವಿನಿಂದ ಹಿಡಿದು ಒಬ್ಬ ವಯಸ್ಸಾಗಿರೋ ಮುದುಕನ ತನಕ ಇವನಿಗೆಲ್ಲರೂ ಕೂಡ ಅಭಿಮಾನಿಗಳೇ. ಇವನು ಎಲ್ಲೇ ಹೋಗುತ್ತಾ ಇದ್ರೋ ಇವನ ಹೆಸರನ್ನು ಕೂಗಿದ್ರೆ ಇಮಿಡಿಯೇಟಾಗಿ ಅವನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾನೆ. ಹಾಗಾದರೆ ಅವನು ಯಾರು ಅಂತ ಗೊತ್ತಾಗಿರ್ಬೇಕಲ್ವ? ಅವನೇ ನಮ್ಮ ಮುದ್ದು ಭೀಮ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕನ್ನಡ ನಾಡಿನ ಕಣ್ಮಣಿ ಆಗಿರ್ತಕ್ಕಂಥ ನಮ್ಮ ಭೀಮನ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ, ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಆ್ಯಂಡ್ ಆ್ಯಕ್ಚುಲಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಕ್ಲಾರಿಫಿಕೇಷನ್. ಸಬ್ಸ್ಕ್ರೈಬ್ ಆಗಿ ಅಂತ ಯಾಕೆ ಹೇಳಿದೆ ಅಂತಂದರೆ, ನನ್ನ ವಿಡಿಯೋಗಳನ್ನು ನೋಡ್ತಾ ಇರೋ ಅಪ್ ಟು 95% ಅನ್ಸಬ್ಸ್ಕ್ರೈಬರ್ಸ್, ರಿಮೈನ್ 5% ಮಾತ್ರ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅಷ್ಟೇ ಸ್ನೇಹಿತರೆ. ಭೀಮ ಇವನನ್ನು ನಮ್ಮ ಭವಿಷ್ಯದ ಆನೆ ಅಂತ ಕರಿಬೇಕಾ ಅಥವಾ ಕರುನಾಡಿನ ಕಣ್ಮಣಿ ಅಂತ ಕರಿಬೇಕೋ ನನಗೆ ಅರ್ಥ ಆಗ್ತಾಯಿಲ್ಲ. ಇವನ ವಯಸ್ಸು 25 ವರ್ಷ. ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ 5ನೇ ಬಾರಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ಮತ್ತಿಗೋಡು ಆನೆ ಶಿಬಿರದಿಂದ ಮೈಸೂರಿಗೆ ಬಂದಿದ್ದಾನೆ. ಇವನ ಬಗ್ಗೆ ಹೇಳಬೇಕು ಅಂತಂದರೆ, ಇವನ ಎತ್ತರ 2.92 ಮೀಟರ್, ತೂಕ 5460 kg. ಹಾಗೆ ಇವನ ಆನೆಯ ಉದ್ದ 3.42 ಮೀಟರ್. ಸ್ನೇಹಿತರೆ, ನನಗೆ ಒಂದು ಸ್ಮಾಲ್ ಕ್ಲಾರಿಫಿಕೇಷನ್ ಸಿಗಬೇಕಾಗ್ತದೆ. ಇತ್ತೀಚೆಗೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆನೆಗಳ ಅಂದರೆ ದಸರಾದಲ್ಲಿ ಯಾವೆಲ್ಲ ಆನೆಗಳು ಭಾಗವಹಿಸ್ತವೆ ಅಂತ ಒಂದು ಲೀಸ್ಟನ್ನು ರೆಡಿ ಮಾಡಿದರು. ಆ ಲೀಸ್ಟಲ್ಲಿ ಆನೆಯ ವಯಸ್ಸು, ಎತ್ತರ, ತೂಕ ಮತ್ತು ಆನೆಯ ಉದ್ದ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಮೆಜರ್ಮೆಂಟನ್ನು ಮೆನ್ಷನ್ ಮಾಡಿದರು. ಅದರಲ್ಲಿ ನನಗೆ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂತಂದರೆ, ನಮ್ಮ ಭೀಮನ ಎತ್ತರ ಹಾಗೆ ತೂಕ, ಓಕೆ ಬಿಡಿ, ತೂಕ ಚೇಂಜಸ್ ಆಗುತ್ತೆ. ಇವನ್ 2021ರಲ್ಲಿ ಭೀಮ ಮೈಸೂರು ದಸರಾದಲ್ಲಿ ಭಾಗವಹಿಸಿದಾಗ ಅವನ ಎತ್ತರ ಎಷ್ಟಿತ್ತು ಅಂತಂದರೆ 2.88 ಮೀಟರ್. ಹಾಗಾದರೆ ಭೀಮ ಈ 3 ವರ್ಷಗಳಲ್ಲಿ ತುಂಬ ಎತ್ತರ ಬೆಳೆದಿದ್ದಾನೆ. ಅವನ ಒಂದು ಎತ್ತರದ ಬಗ್ಗೆ ಒಂದು ಕನ್ಫರ್ಮ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್. ಸ್ನೇಹಿತರೆ, ಇದಾದಮೇಲೆ ನಮ್ಮ ಭೀಮನ ಬಗ್ಗೆ ಮಾತಾಡೋದಾದರೆ, ಭೀಮನ ಪ್ರಸ್ತುತ ಮಾವುತರು ಗುಂಡಣ್ಣ, ಹಾಗೆ ಇದರ ಕವಾಡಿಗ ಬಂದು ನಂಜುಂಡಸ್ವಾಮಿ. ಸ್ನೇಹಿತರೆ, ಇನ್ನು ನಮ್ಮ ಭೀಮನ ಜೀವನದ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಂದು 2 ರಿಂದ 3 ತಿಂಗಳು ಮಗು ಇರಬೇಕಾದ್ರೆ ತನ್ನ ತಾಯಿಯಿಂದ ಇವನು ದೂರ ಆಗುತ್ತಾನೆ. ತನ್ನ ತಾಯಿಯಿಂದ ದೂರ ಆದಾಗ ಆ ಒಂದು ಕಾಡಿನಲ್ಲಿ ಎಲ್ಲ ಕಡೆ ಇವನು ಅಲೆದಾಡ್ತಾ ಇರ್ತಾನೆ. ಇದನ್ನು ಗಮನಿಸಿದ ಅಲ್ಲಿನ ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡ್ತಾರೆ. ಇಮಿಡಿಯೇಟಾಗಿ ನಮ್ಮ ಅರಣ್ಯ ಇಲಾಖೆ ಕಾರ್ಯಪ್ರವೃತ್ತರಾಗಿ ಭೀಮನ ತಾಯಿಗೋಸ್ಕರ ತುಂಬ ಹುಡುಕ್ತಾರೆ. ಎಷ್ಟೇ ಹುಡುಕಿದ್ರೂ ಕೂಡ ಭೀಮನ ತಾಯಿ ಅಲ್ಲಿ ಸಿಗೋದಿಲ್ಲ. ಆಗ ಇವನನ್ನು ಏನು ಮಾಡ್ತಾರೆ ಅಂತಂದರೆ, ಕ್ಯಾಂಪ್ಗೆ ಕರ್ಕೊಂಡ್ಬಂದು ಭೀಮ ಅಂತ ನಾಮಕರಣ ಮಾಡಿ ಅಲ್ಲಿಂದ ಇವನ ಒಂದು ಪೋಷಣೆಯಲ್ಲಿ ನಮ್ಮ ಅರಣ್ಯ ಇಲಾಖೆ ಕಂಪ್ಲೀಟಾಗಿ ಇನ್ವಾಲ್ವ್ ಆಗುತ್ತೆ. ಇನ್ನು ಇನಿಷಿಯಲ್ ಸ್ಟೇಜಲ್ಲಿ ನಮ್ಮ ಭೀಮನನ್ನು ನೋಡ್ಕೊಳ್ತಾ ಇದ್ದವರು ಯಾರು ಅಂತಂದರೆ ಕುಳ್ಳ ರಾಮಣ್ಣ ಅವರು. ತುಂಬ ಚೆನ್ನಾಗಿ ಇವನನ್ನು ನೋಡ್ಕೊಳ್ತಾರೆ. ಆ್ಯಂಡ್ ತುಂಬ ಜನ ವಿಡಿಯೋಸಲ್ಲಿ ನಾವು ರೆಫರ್ ಮಾಡಿದ್ದೇನಪ್ಪ ಅಂತಂದರೆ, ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ಮಗ ಇದ್ದರೆ ಯಾವ ಥರ ಬೆಳೀತಾನೋ ಅದೇ ಥರ ನಮ್ಮ ಭೀಮ ಕೂಡ ಬೆಳೆದ ಅಂತ. ಅಂದರೆ ಆಲ್ಮೋಸ್ಟು ಒಂದು
ಮನುಷ್ಯನಲ್ಲಿ ಯಾವೆಲ್ಲ ಗುಣಗಳಿದೆಯೋ ಆ ಎಲ್ಲ ಗುಣಗಳು ಕೂಡ ಏನಪ್ಪ ಅಂತಂದರೆ ಸೊ ನಮ್ಮ ಭೀಮನಲ್ಲಿದೆ. ಆರಂಭದಲ್ಲಿ ನಮ್ಮ ಭೀಮ ಸ್ವಲ್ಪ ತುಂಟನಾಗಿದ್ದ. ಒಂದು ಮಗು ಬೆಳಿಬೇಕಾದ್ರೆ ಯಾವ ಥರ ತುಂಟನಾಗಿ ಬೆಳೀತಾನೋ ಅದೇ ಥರ ಸೊ ಒಂದು ತುಂಟನಾಗಿ ಬೆಳೀತಾನೆ. ಅದಾದ ಮೇಲೆ ಯಾವಾಗ ಅವನ ಮಾವುತರಲ್ಲಿ ಬದಲಾವಣೆ ಆಯಿತೋ ಅಲ್ಲಿಂದ ನಿರ್ಮಾಣ ಆಗಿದ್ದೆ ಇತಿಹಾಸ. ಹೀಗಿರ್ಬೇಕಾದ್ರೆ ಸೊ ನಮ್ಮ ಭೀಮ ನೋಡುತ್ತಿದ್ದಂತೆ ಅಜಾನುಬಾಹುವಾಗಿ ಬೆಳೀತಾನೆ. ಅದಾದಮೇಲೆ 2017ರಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗ್ತಾನೆ. ನಂತರ ಭೀಮನ ಜೀವನದಲ್ಲಿ ನಡೆದ ಆ ಒಂದು ಘಟನೆ ಏನಿದೆಯಲ್ಲ ಅದು ಅವನ ಜೀವನವನ್ನೇ ಬದಲಾಯಿಸುವಂತಲೇ ಹೇಳಬೇಕಾಗ್ತದೆ. ಸೊ ಇಂದಿನಂತೆ ಸೊ ಭೀಮ ಆಹಾರವನ್ನು ಹುಡುಕಿಕೊಂಡು ಕಾಡಾನೆ ಬಳಿ ಹೋಗಿರಬೇಕಾದ್ರೆ ಅಲ್ಲಿರ್ತಕ್ಕಂಥ ಒಂದು ಕಾಡಾನೆ ನಮ್ಮ ಭೀಮನ ಮೇಲೆ ಅಟ್ಯಾಕ್ ಮಾಡುತ್ತೆ. ಆ ಒಂದು ಅಟ್ಯಾಕಲ್ಲಿ ತುಂಬ ಸಿವಿಯರ್ ಆಗಿ ಭೀಮ ಇಂಜುರಿ ಆಗ್ತಾನೆ. ತುಂಬ ಜನ ಹೇಳ್ತಿದ್ದು ಒಂದೇ ಮಾತು ಆ ಟೈಮಲ್ಲಿ ಏನಪ್ಪ ಅಂತಂದರೆ ಭೀಮ ಇನ್ನು ಬದುಕು ಉಳಿಯೋದೇ ಅನುಮಾನ ಅಂತ. ಆದರೆ ಆ ದೇವರ ಇಚ್ಛೆ, ದೇವರ ಕೃಪೆ ನಮ್ಮ ಭೀಮನ ಮೇಲೆ ಇತ್ತೇನೋ ಸೊ ಭೀಮ ಎಲ್ಲವನ್ನು ಕೂಡ ಗೆದ್ದು ಬಂದ. ಆ್ಯಂಡ್ ಗೆದ್ದು ಬಂದು ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗವಹಿಸಿ ತನ್ನದೇ ಆದ ಇತಿಹಾಸವನ್ನು ಬರಿತಾ ಇದ್ದಾನೆ. ಇದಾದಮೇಲೆ ಭೀಮನ ಒಂದು ದಸರಾ ಪ್ರಯಾಣದ ಬಗ್ಗೆ ನಾವು ಮಾತಾಡಲೇಬೇಕು. ಮೊದಲ ಬಾರಿಗೆ 2017ರಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗ್ತಾನೆ. ನಂತರ 4 ವರ್ಷಗಳ ಕಾಲ ದಸರಾದಿಂದ ದೂರ ಇದ್ದು 2021ರಲ್ಲಿ ಸೊ ಮತ್ತೆ ಭೀಮ ದಸರಾದಲ್ಲಿ ಭಾಗವಹಿಸ್ತಾನೆ. ಅದಾದಮೇಲೆ ಸೊ ಕ್ರಮೇಣವಾಗಿ 3 ವರ್ಷಗಳ ಕಾಲ ದಸರಾದಲ್ಲಿ ಭಾಗವಹಿಸಿ ಈಗ 4ನೆಯ ಬಾರಿ ದಸರಾದಲ್ಲಿ ಭಾಗಿಯಾಗಲು ಬರ್ತಾ ಇದ್ದಾನೆ. ಇನ್ನು ಅದೇ ರೀತಿಯಾಗಿ ಭೀಮನ ಬಗ್ಗೆ ನಾವು ಮಾತಾಡೋದಾದರೆ ಎಲ್ಲ ಇವನನ್ನು ಯಾವ ಥರ ಪ್ರೊಟೆಕ್ಟ್ ಮಾಡಿದ್ದಾರೆ ಅಂತಂದರೆ ಭವಿಷ್ಯದ ಅಂಬಾರಿ ಆನೆ ಅಂತಲೇ ಕನ್ಸಿಡರ್ ಮಾಡಿದ್ದಾರೆ. ಅಟ್ ಪ್ರೆಸೆಂಟ್ ಏಜ್ ಆಫ್ 25 ಆ ಥರ ಒಂದು ಫಿಸಿಕ್ ಇದೆ ಅಂತಂದರೆ ಮೋರ್ ದೆನ್ 35 ಇಯರ್ಸ್ ಅಂತ ಅಂದಾಗ ಯಾವ ಥರ ಇರ್ಬೋದು ಅಂತ ಜಸ್ಟ್ ನಾವು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನಾವಂತಲ್ಲ, ಇವನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ತುಂಬ ಜನ ಸೊ ಭೀಮ ಒಂದು ಸರಿ ಅಂಬಾರಿ ಓರೋದನ್ನು ಕಣ್ ತುಂಬಿಕೊಳ್ಳೋಕೆ ತುಂಬ ಆತುರದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಇದಾದಮೇಲೆ ಸೊ ಭೀಮನ ಒಂದು ಕಾರ್ಯಾಚರಣೆ ಬಗ್ಗೆ ನಾವು ಮಾತಾಡಲೇಬೇಕಾಗ್ತದೆ. ಸೊ ಭೀಮ ಕಾಮನ್ ಆಗಿ ತುಂಬ ಜನರಿಗೆ ಗೊತ್ತಿರೋದೇನಪ್ಪ ಅಂತಂದರೆ ಒಂದು ದಸರಾ ಆನೆಯಾಗಿ ಅವನು ಏನಪ್ಪ ಅಂತಂದರೆ ಜನ ಕೂಗಿದ ತಕ್ಷಣ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡ್ತಾನೆ. ತುಂಬ ಒಳ್ಳೆಯ ಆನೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇದು ಬಿಟ್ಟು ಹೊರಗಡೆ ನಾವು ನೋಡೋದಾದರೆ ಇವನು ಫ್ಯೂಚರ್ ಕುಮ್ಕಿ ಸ್ಪೆಷಲಿಸ್ಟ್ ಅಂತಲೇ ಕರಿಬೇಕಾಗ್ತದೆ. ಸ್ನೇಹಿತರೆ, ಇವನು ಸುಮಾರು ಇದುವರೆಗೂ ಒಂದು 70ಕ್ಕಿಂತ ಅಧಿಕ ಕಾಡಾನೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾನೆ. ಆ್ಯಂಡ್ ನಮಗೆ ತುಂಬ ವಿಡಿಯೋಗಳು ಸಿಗೋದಿಲ್ಲ. ಯಾಕೆ ಅಂತಂದರೆ ಇತ್ತೀಚೆಗೆ ದೇವೇಂದ್ರ ಅಂತಕ್ಕಂಥ ಒಂದು ಆನೆಯನ್ನು ಕ್ಯಾಪ್ಚರ್ ಮಾಡಿದಾಗ ಸೊ ದೇವೇಂದ್ರನಿಗೆ ಅಲ್ಲಿ ಮುಖ ಕೊಟ್ಟಿದ್ದು ಯಾರಪ್ಪ ಅಂತಂದರೆ ಸೊ ನಮ್ಮ ಭೀಮ. ಬಟ್ ಇವನಿಗೆ ಇನ್ನೂ ಏಜ್ ತುಂಬ ಚಿಕ್ಕದಿದೆ, ಅನುಭವ ತುಂಬ ಕಡಿಮೆ ಇದೆ. ಬಟ್ ಅನುಭವ ಆಗುತ್ತಾ ಇದ್ದಾಗಲೇ ಸೊ ನಮ್ಮ ಭೀಮ ಪರಿಪಕ್ವನಾಗಿ ಬೆಳಿತಾನೆ. ಆ್ಯಂಡ್ ಇವನು ಇದುವರೆಗೂ ಕೂಡ 15ರಿಂದ 20ಕ್ಕಿಂತ ಹೆಚ್ಚು ಹುಲಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಅಲ್ಲೂ ಕೂಡ ಸಕ್ಸಸ್ ಆಗಿದ್ದಾನೆ. ಸ್ನೇಹಿತರೆ, ಇದು ನಮ್ಮ ಭೀಮನ ಒಂದು ಸಾಧನೆ. ಆ್ಯಂಡ್ ಬರೋ ದಿನಗಳಲ್ಲಿ ಭೀಮ ಇನ್ನೂ ಹೆಚ್ಚಿನ ಒಂದು ಸಾಧನೆ ಮಾಡಲಿ, ಅವನು 100 ವರ್ಷ ಚೆನ್ನಾಗಿರಲಿ. ಆ್ಯಂಡ್ ಆ್ಯಕ್ಚುಲಿ ನಿಜ ಹೇಳ್ತೀನಿ, ಭೀಮನ ಮೇಲೆ ಯಾರ ದೃಷ್ಟಿಯೂ ಕೂಡ ಬೀಳಬಾರ್ದು. ಅವನು ಯಾವ ಥರ ಇದ್ದಾನೆ ಅಂತಂದರೆ ಎಲ್ಲಿ ನೋಡಿದ್ರು ಕೂಡ ಭೀಮ 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 ಅಂತಲೇ ಇರ್ತಾರೆ. ಸೊ ರೀಸನ್ ಏನಪ್ಪ ಅಂತಂದರೆ ನಮ್ಮ ಕರುನಾಡ ಜನತೆ ಅವನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಗೆ ಆ ದೇವರು ಬೆಲೆ ಕೊಟ್ಟು 100 ವರ್ಷ ಅವನ ಆಯಸ್ಸು ಇರಲಿ ಅಂತ ಬೇಡ್ಕೊಳ್ತಾ ಸೊ ಅವನು ತುಂಬ ಖುಷಿಯಾಗಿರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.